ಭಾರತದಲ್ಲಿ ಅತಿ ಹೆಚ್ಚು ಬೆಳೆಯುವ ಬೆಳೆ ಎಂದರೆ ಅದು ಗೋವಿನ ಜೋಳವು. ಇದನ್ನು ಪ್ರತಿಯೊಂದು ಜಿಲ್ಲೆಯವರು ಬೆಳೆಯುತ್ತಾರೆ. ಆದರೆ ಯಾವ ಸಮಯದಲ್ಲಿ ಯಾವ ಬೀಜ ಹಾಕಬೇಕೆನ್ನುವುದು ಗೊತ್ತಿರೋದಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ಅತಿ ಹೆಚ್ಚು ಇಳುವರಿ ಬರುವ ವೆರೈಟಿ ಯಾವುದೆಂದು ಹೇಳುತ್ತೇನೆ. ಕೊನೆ ತನಕ ಈ ವಿಡಿಯೋ ನೋಡಿ ನಿಮಗೆಲ್ಲ ಅರ್ಥ ಆಗುತ್ತದೆ. ಮೊದಲಿಗೆ ಟಾಪ್ 10 ಗೋಂಜಾಳದಲ್ಲಿ ಮೊದಲಿಗೆ ಬರುವುದು ಹೈಟೆಕ್ 5109. ಇದು 3.5 kg ಪ್ಯಾಕೆಟ್ ಆಗಿದ್ದು ಇದರ ದರ 1600 ರೂಪಾಯಿ ಇರುತ್ತದೆ. ಇದರ ಟೈಮ್ ಒಂದು 110 ರಿಂದ 120 ದಿನದವರೆಗೆ. ಮತ್ತೊಂದು ಗೋವಿನ ಜೋಳವೆಂದರೆ ರಾಶಿ 3414. ಇದು ರಾಶಿ ಕಂಪನಿ ಆಗಿದ್ದು ಇದು 4 kg ಪ್ಯಾಕೆಟ್ ಬರುತ್ತದೆ. ಇದರ ರೇಟ್ ಬಂದ್ಬಿಟ್ಟು 1650 ರಿಂದ 1700 ರೂಪಾಯಿವರೆಗೆ ಇರುತ್ತದೆ. ಇದರ ಟೈಮ್ ಬಂದ್ಬಿಟ್ಟು 100 ರಿಂದ 110 ದಿನಗಳಲ್ಲಿ ಇದು ಬರುತ್ತದೆ. ರಾಶಿ ಕಂಪನಿಯಲ್ಲಿ ಅತಿ ಹೆಚ್ಚು ಉಪಯೋಗಿಸುವ ಬೀಜವೆಂದರೆ 3414. ಇದನ್ನು ಜಾಸ್ತಿ ರೆಡ್ ಸಾಯಿಲ್ಗೆ ಯೂಸ್ ಮಾಡಬೇಕು, ಅವಾಗ ನಿಮ್ಗೆ ಚೆನ್ನಾಗಿ ಇಳುವರಿ ಬರುತ್ತದೆ. ಇನ್ನೊಂದು ಅತಿ ಹೆಚ್ಚು ಇಳುವರಿ ಬರುವುದು ಯಾವುದಂದ್ರೆ ನಾಥ್ ಡಾಮಿನೇಟರ್ ಗೋಲ್ಡ್. ಇದು ನಾಥ್ ಸೀಡ್ಸ್ ದವರದಾಗಿದ್ದು ಇದು 4 kg ಪ್ಯಾಕೆಟ್ ಬರುತ್ತದೆ. ಇದರ ದರ ಬಂದ್ಬಿಟ್ಟು 1800 ರೂಪಾಯಿ. ಇದರ ಟೈಮ್ ಬಂದ್ಬಿಟ್ಟು 100 ರಿಂದ 110 ದಿನಗಳವರೆಗೆ. ಇದು ಸರಿಸುಮಾರು 35 ರಿಂದ 38 ಕ್ವಿಂಟಲ್ ಮಟ್ಟ ಇಳುವರಿ ಬರುತ್ತದೆ. ಇದನ್ನ ಕೆಂಪು ಮಣ್ಣಿಗೂ ಹಾಕಬಹುದು, ಕಪ್ಪು ಮಣ್ಣಿಗೂ ಹಾಕಬಹುದು, ಯಾವುದಾದ್ರೂ ಇದ್ದರೂ ನಡೆಯುತ್ತೆ. ಇದು ಇಳುವರಿ ಚೆನ್ನಾಗಿ ಬರುತ್ತದೆ. ಇದನ್ನ ಒಂದ್ಸತ ಹಾಕಿ ನೋಡಿ ನಿಮ್ಗೆ ಗೊತ್ತಾಗುತ್ತದೆ. ಇನ್ನೊಂದು ಡಿಕಾಲ್ಬ್ ಕಂಪನಿಯವರ 9141. ಇದು ಸ್ವಲ್ಪ ಎತ್ತರದ ಬೆಳೆಯಾಗಿದ್ದು ಇದು ಅತ್ಯುತ್ತಮ ಇಳುವರಿ ಬರುತ್ತದೆ. ಇದು ಸರಿಸುಮಾರು 120 ರಿಂದ 125 ದಿನಗಳವರೆಗೆ ಹೋಗುತ್ತದೆ. ಡಿಕಾಲ್ಬ್ ಕಂಪನಿಯಲ್ಲಿ 9141 ಅಂದರೆ ಅತಿ ಹೆಚ್ಚು ಉಪಯೋಗಿಸುವ ಬೀಜವಾಗಿದ್ದು ಇದು ಸರಿಸುಮಾರು 35 ರಿಂದ 40 ಕ್ವಿಂಟಲ್ ಮಟ್ಟ ಇಳುವರಿ ಬರುತ್ತದೆ. ಟಾಪ್ 5 ಗೋವಿನ ಜೋಳ ನೋಡುವುದಾದರೆ NK6802. ಇದು ಸಿಜೆಂಟಾ ಕಂಪನಿಯಾಗಿದ್ದು ಇದರ ಪ್ಯಾಕೆಟ್ ಬಂದು 3.6 kg ಇರುತ್ತದೆ. ಇದು ಸರಿಸುಮಾರು 38 ರಿಂದ 42 ಕ್ವಿಂಟಲ್ ವರೆಗೂ ಇಳುವರಿ ಬರುತ್ತದೆ. ಟಾಪ್ 4 ಗೋವಿನ ಜೋಳ ನೋಡುವುದಾದರೆ KMH 8333. ಇದು ಕಾವೇರಿ ಸೀಡ್ಸ್ ಕಂಪನಿಯವದಾಗಿದ್ದು ಇದು 3.5 kg ಪ್ಯಾಕೆಟ್ ಬರುತ್ತದೆ. ಇದರ ದರ ಬಂದ್ಬಿಟ್ಟು 1900 ರಿಂದ 1950 ರೂಪಾಯಿವರೆಗೂ ಸಿಗುತ್ತದೆ. ಇದು ಸರಿಸುಮಾರು 110 ರಿಂದ 115 ದಿನಗಳವರೆಗೆ ಹೋಗುತ್ತದೆ. ಇದು ಕಡಿಮೆ ಎಂದರೂ 35 ರಿಂದ 37 ಕ್ವಿಂಟಲ್ ವರೆಗೂ ಇಳುವರಿ ಬರುತ್ತದೆ. ಟಾಪ್ 3 ಮೆಕ್ಕೆಜೋಳ ನೋಡುವುದಾದರೆ ಡಿಕಾಲ್ಬ್ ಕಂಪನಿಯವರ 9178. ಇದರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತದೆ. ಅತಿ ಹೆಚ್ಚು ಕರ್ನಾಟಕದಲ್ಲಿ ಸೇಲ್ ಆಗುವ ಗೋವಿನ ಜೋಳ ಯಾವುದಂದ್ರೆ ಅದು ಡಿಕಾಲ್ಬ್ ಕಂಪನಿಯವರ 9178. ಇದು 4 kg ಪ್ಯಾಕಿಂಗ್ ಆಗಿದ್ದು ಇದು ಸರಿಸುಮಾರು 110 ರಿಂದ 115 ದಿನಗಳವರೆಗೆ ಹೋಗುತ್ತದೆ. ಇದರ ಇಳುವರಿ ನೋಡುವುದಾದರೆ 40 ರಿಂದ 43 ಕ್ವಿಂಟಲ್ ಮಟ್ಟ ಬರುತ್ತದೆ. ಡಿಕಾಲ್ಬ್ ಕಂಪನಿಯಲ್ಲಿ 9178 ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಸೇಲ್ ಆಗುವ ಗೋವಿನ ಜೋಳವಾಗಿದ್ದು ಇದರ ದರ ಬಂದ್ಬಿಟ್ಟು 1700 ರಿಂದ 1750 ಇದು ಸಿಗುತ್ತದೆ. ಇನ್ನು ಟಾಪ್ 2 ಗೋವಿನ ಜೋಳ ನೋಡುವುದಾದರೆ ITC ಕಂಪನಿಯವರ ಅಡ್ವಾಂಟಾ 741. ಇದು ಅತಿ ಹೆಚ್ಚು ಉಪಯೋಗಿಸುವ ಬೀಜವಾಗಿದ್ದು ಇದರ ಪ್ಯಾಕಿಂಗ್ ಬಂದ್ಬಿಟ್ಟು ಇದು 4 kg ಪ್ಯಾಕೆಟ್ ಆಗಿದೆ. ಇದರ ದರ ಬಂದ್ಬಿಟ್ಟು 2200 ರಿಂದ 2300 ವರೆಗೆ ಇದು ಸಿಗುತ್ತದೆ. ಇದರ ಇಳುವರಿ ಬಂದ್ಬಿಟ್ಟು 35 ರಿಂದ 40 ಕ್ವಿಂಟಲ್ ಮಟ್ಟ ಬರುತ್ತದೆ. ಟಾಪ್ 1 ಗೋವಿನ ಜೋಳ ನೋಡುವುದಾದರೆ ಡಿಕಾಲ್ಬ್ ಕಂಪನಿಯವರ 9228. ಇದು 4 kg ಪ್ಯಾಕೆಟ್ ಆಗಿದ್ದು ಇದು ಸರಿಸುಮಾರು 2000 ರಿಂದ 2100 ರೂಪಾಯಿ ಮಟ್ಟ ಸಿಗುತ್ತದೆ. ಇದು 1 ಎಕರೆಗೆ 40 ರಿಂದ 45 ಕ್ವಿಂಟಲ್ ಮಟ್ಟ ಇಳುವರಿ ಬರುತ್ತದೆ. ಆದಷ್ಟು ನಿಮ್ಮ ಹೊಲಕ್ಕೆ ಯೂರಿಯಾ ಗೊಬ್ಬರ ಕಮ್ಮಿ ಹಾಕಿರಿ. ನ್ಯಾನೋ ಯೂರಿಯಾ, ನ್ಯಾನೋ DAP ಇಂಥವು ಜಾಸ್ತಿ ಉಪಯೋಗ ಮಾಡಿ. ಇದರಿಂದ ನಿಮ್ಮ ಭೂಮಿಯ ಫಲವತ್ತತೆಯು ಹಾಳಾಗುವುದಿಲ್ಲ, ನಿಮಗೆ ಯಾವುದೇ ರೀತಿ ತೊಂದರೆಯಾಗುವುದಿಲ್ಲ. ಒಂದ್ಸಲ ಬಿತ್ತನೆ ಮಾಡುವ ಮುಂಚೆ ಮಣ್ಣು ಪರೀಕ್ಷೆ ಮಾಡಿಸಿ. ನಿಮ್ಮ ಭೂಮಿಯಲ್ಲಿ ಏನು ಇದೆ ಏನು ಇಲ್ಲ ಎಂದು ನಿಮಗೆ ತಿಳಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಹಲವು ವಿಡಿಯೋಗಳನ್ನು ತೆಗೆದುಕೊಂಡು ಬರುತ್ತೇನೆ. ಧನ್ಯವಾದಗಳು.